ಕದನ ವಿರಾಮ ಆಯ್ತು ಅಂತ ಇದೆ. ಇನ್ನ ನಮಗೆ ಡಿಫೆನ್ಸ್ ಇಂದ ಬಂದಿಲ್ಲ, ಏನು ಮಾಹಿತಿ ಬಂದಿಲ್ಲ. ಅದು ಟ್ರಂಪ್ ಅಮೆರಿಕದ ಅಧ್ಯಕ್ಷರು ಹೇಳಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಸೀಸ್ ಫೈರ್ ಆಯಿತು ಅಂತ ಅವರ ಮಧ್ಯಸ್ಥಿಕೆಯಿಂದ. ಬಟ್ ನಾವು ಅದನ್ನ ವೆರಿಫೈ ಮಾಡಬೇಕಲ್ಲ. ಇಟ್ ಈಸ್ ಟು ಬಿ ವೆರಿಫೈಡ್ ಅಂಡ್ ವೆದರ್ ಇಟ್ ಕರೆಕ್ಟಾ ಇಲ್ವಾ ಅಂತ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸೊ ಇವತ್ತು ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಪೊಲೀಸ್ ಕಮಿಷನರ್ಗಳು, ಆಮೇಲೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಚೀಫ್ ಸೆಕ್ರೆಟರಿ, ಹೋಮ್ ಮಿನಿಸ್ಟರು, ಕಂದಾಯ ಸಚಿವರು, ಒಂದೋದ್ರ ಕಂದಾಯ ಸಚಿವರು ಹೋದ್ರು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಸಚಿವರು, ಪೊಲೀಸ್ ಡಿಜಿಪಿ ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಮಿಷನರು, ಬೆಂಗಳೂರು ನಗರದ ಪೊಲೀಸ್ ಕಮಿಷನರು, ಇವರೆಲ್ಲರದು ಮೀಟಿಂಗು ಇತ್ತು. ಡಿಸಿಗಳು, ಎಸ್ಪಿಗಳು, ಕಮಿಷನರ್ಗಳು, ಜಿಲ್ಲಾ ಕಮಿಷನರ್ಗಳು ಅವ್ರ ಜೊತೆಯಲ್ಲಿ ಏನದು ಏನ್ ಕಾನ್ಫರೆನ್ಸ್ ಇದು? ವಿಡಿಯೋ ಕಾನ್ಫರೆನ್ಸ್, ಸಾರಿ, ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಅನ್ನ ಮಾಡಿದ. ಎಲ್ಲರೂ ಅಟೆಂಡ್ ಆಗಿದ್ರು. ಬಹಳ ಮುಖ್ಯವಾಗಿ ಈ ಪಾಕಿಸ್ತಾನ ಮತ್ತು ಭಾರತ ಇವೆರಡರ ನಡುವೆ ನಡೀತಕ್ಕಂಥ ಒಂದು ರೀತಿ ವಾರ್, ಯುದ್ಧ, ಭೀತಿಯಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಡಿಸಿಗಳು, ಎಸ್ಪಿಗಳು, ಕಮಿಷನರ್ಗಳು, ಐಜಿಗಳು ಸಂಪೂರ್ಣ ಅಲರ್ಟ್ ಆಗಿರಬೇಕು. ಭದ್ರತಾ ಕ್ರಮಗಳನ್ನು ತಗೊಳ್ಬೇಕು. ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಕಡೆ ಮಾಕ್ ಡ್ರಿಲ್ಗಳನ್ನು ಮಾಡಬೇಕು. ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ.